Hey guys, welcome back to my channel Spurti Vlogs. So guys, ಇವತ್ತು 25th and first of all ಎಲ್ಲರಿಗೂ Merry Christmas and very soon 2024 ನಾವು ವೆಲ್ಕಮ್ ಮಾಡೋಣ and advance Happy New Year too. So ಇವತ್ತು ಏನು ಸ್ಪೆಷಲ್ ಅಂತಂದರೆ ನಾವು ನಮ್ಮ ಫ್ಯಾಮಿಲಿ ಗೋಲ್ಡ್ ಮತ್ತು ಡೈಮಂಡ್ ಶಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಏನೇನೆಲ್ಲ ಶಾಪ್ ಮಾಡ್ತೀವಿ ಮತ್ತು ಯಾವ ಸ್ಟೋರ್ಗೆ ಹೋಗಿ ಶಾಪ್ ಮಾಡ್ತೀವಿ ಅನ್ನೋದನ್ನೆಲ್ಲದನ್ನು ಈ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಐ ಥಿಂಕ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2.5-3 years ಆಗ್ತಾಯಿದೆ. ಬಟ್ ಈವನ್ ಟುಡೇ ನಾವು ಎಲ್ಲಿ ಹೋಗ್ತೀವಿ ಶಾಪ್ ಮಾಡೋಕ್ಕೆ ಗೋಲ್ಡ್ಸ್ನೆಲ್ಲ ಮತ್ತು ಯಾವಾಗಾದರೂ ಗೋಲ್ಡ್ ಶಾಪಿಂಗ್ ಎಲ್ಲ ಮಾಡಿದ್ರೆ ನಾನು ಯಾವತ್ತೂ ವ್ಲಾಗ್ ಎಲ್ಲ ಮಾಡಿಲ್ಲ. ಗೋಲ್ಡ್ಸ್ ಡೈಮಂಡ್ಸ್ ಎಲ್ಲ ಶಾಪ್ ಮಾಡಿರೋದು ಯಾವತ್ತೂ ಶೇರ್ ಮಾಡಿಲ್ಲ ಇನ್ ಡೀಟೇಲ್ ಆಗಿ. ಸೊ ಇವತ್ತು ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ ಅಂತಂದರೆ ಇದನ್ನೆಲ್ಲ ಶೇರ್ ಮಾಡೋಣ ಅಂತ. ಸೊ ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತಂದರೆ ಐ ವಾಸ್ ನಾಟ್ ಫೀಲಿಂಗ್ ಸಮ್ವೇರ್ ಕಂಫರ್ಟಬಲ್ ಅಲ್ಲ. ಅದಕ್ಕಿಂತ ಮೇನ್ ಥಿಂಗ್ ಏನಂದರೆ ಮೋಸ್ಟ್ ಆಫ್ ದ ಗೋಲ್ಡ್ ಶಾಪಿಂಗ್ಸ್ಗೆಲ್ಲ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೇ ಹೋಗೋದು. ಸೊ ಅವರೇ ಹೋಗ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಮಗೆ ಫೋಟೋಸ್ ಕಳಿಸ್ತಾರೆ, ಎಲ್ಲ ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಾರೆ. ಬಿಕಾಸ್ ನಾವು ಎಲ್ಲ ಮಕ್ಕಳೆಲ್ಲ ಹೋಗಿ ಅಲ್ಲೆಲ್ಲ ಕೂತ್ಕೊಂಡು ಎಲ್ಲ ನೋಡೋಷ್ಟೊತ್ತಿಗೆ ಅವರು ಹೋದ್ರೇ ಒಂದು 4-5 hours ಆಗುತ್ತೆ. ನಾವು ಹೋದ್ರೆ ಅಂತೂ ಇಡೀ ದಿನ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಹೋಗಲ್ಲ. ಏನೋ ನಮಗೆ ಪರ್ಟಿಕ್ಯುಲರಾಗಿ ಬೇಕು ಅಂತಂದಾಗೆಲ್ಲ ಹೋಗಿದ್ದೀವಿ. ಬಟ್ ದೊಡ್ಡ ಜ್ಯುವೆಲ್ಸ್ ಎಲ್ಲ ತೊಗೊಂಬರಾಗ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೇ ಹೋಗೋದು. ಸೊ ಇವತ್ತು ನಾನು ಯಶಿಕಾ ಎಲ್ಲರೂ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಹಾಲಿಡೇ ಇದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಯಶಿಕಾಗೆ ಸ್ವಲ್ಪ ಜಾಸ್ತಿ ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಲಿಸ್ಟಲ್ಲಿರೋದು ನಂದು ಒಂದು ಬ್ರೇಸ್ಲೆಟ್ ಬೇಕು ಅಂತ. ನನಗೆ ತುಂಬ ಆಸೆ ಬ್ರೇಸ್ಲೆಟ್. ರಿಂಗ್ಸ್ ಎಲ್ಲ ಏನು ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಬ್ರೇಸ್ಲೆಟ್ ಇಷ್ಟ. ಅದಾದಮೇಲೆ ಬ್ರೇಸ್ಲೆಟ್ ಕಡ ಆ ಥರದ್ದೆಲ್ಲ ಇಷ್ಟ. ಅದಾದಮೇಲೆ ನೆಕ್ ಪೀಸಸ್ ಎಲ್ಲ ಇಷ್ಟ. ವಾಲೆ ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಬಟ್ ಸ್ಟಿಲ್ ನೆಕ್ಲೆಸ್ ಹಾಕೊಂಡ್ಮೇಲೆ ವಾಲೆ ಹಾಕೊಬೇಕಲ್ಲ, ಆ ಥರ ಇರುತ್ತೆ. ಸೊ ಇನ್ನೂ ಎಷ್ಟೊಂದು ಸ್ಪೆಷಲ್ ಥಿಂಗ್ಸ್ ಎಲ್ಲ ತೊಗೊಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್ ಮೇಕ್ ಶ್ಯೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ವಿತ್ any further ado, let's get started. Hello mommy, how are you? Hi. ಪ್ರತಿಯೊಬ್ಬರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. Merry Christmas. ನಮ್ಮ ಮನೇಲಿ ಸ್ಫೂರ್ತಿ ಚಿಕ್ಕ ಮಗುವಿಂದ ಇದ್ದಾಗ್ಲಿಂದಾನು ಪ್ರತಿಯೊಂದು ಕ್ರಿಸ್ಮಸ್ ಹಬ್ಬಕ್ಕೂ ಮಾಲ್ ಎಲ್ಲ ಡೆಕೋರೇಟ್ ಮಾಡಿರ್ತಾರಲ್ಲ ಅದು ಮತ್ತು ಅದನ್ನೆಲ್ಲ ತೋರ್ಸೋಕ್ಕೆ ಜಾಸ್ತಿ ಇಷ್ಟ ನನಗೆ. ಕ್ರಿಸ್ಮಸ್ ಇಸ್ ಅ ಫ್ಯಾಂಟಸಿ ಫೆಸ್ಟಿವಲ್. ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕ್ರಿಸ್ಮಸ್ ಟ್ರೀ ಕ್ರಿಬ್ಬು ಎಲ್ಲ ತೋರಿಸ್ತಾ ಇದ್ದೆ. ಈ ಸಲ ನಮ್ಮ ಪಾಪುನ ಶೋನ ವಾಟ್ ಎ ಟೈಮಿಂಗ್, ವಾಟ್ ಎ ಟೈಮಿಂಗ್. ಥ್ಯಾಂಕ್ ಯು. ಯಾಕೆ ನೀವಿಬ್ರು ಹಿಂಗೆ 2-3 ಸರನ ಹಿಂಗೆ ಹೂವು ತಂದ್ಕೊಡ್ತಾ ಇರ್ತಾನೆ ನಮ್ಮ ಪಾಪ, ನಮ್ಮ ಗಾರ್ಡನಿಗೆ. ಅವ್ನಿಗೇನು ಬೇರೆ ಕೆಲಸ ಇಲ್ಲಲ್ಲ, ಅದಕ್ಕೆ ಸುಮ್ಮನೆ. ಮಾ ಇದಕ್ಕೆ ಇನ್ನೇನು ಕಮ್ಮಿ ಇಲ್ಲ. ಸೋನು ಯಾಕೆ ಕೊಡಲ್ಲ ನೀನು? ಕೊಡಲ್ಲ ಅವನು ಒಳ್ಳೆ ಹುಡುಗ. ಅದಕ್ಕೆ ಇವತ್ತು MG ರೋಡ್ಗೆ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಕ್ರಿಸ್ಮಸ್ಗೆ ಹೆಂಗೆ ಡೆಕೋರೇಟ್ ಮಾಡೋರು ಅಂತೆಲ್ಲ ನೋಡ್ಕೊಂಡು ಅಂತ ಹೋಗ್ತಾ ಇದ್ದೀವಿ. ಸೀದಾ ಮಾಡ್ಕೊ ಇವಾಗ. ವೆರಿ ಗುಡ್. ಅಕ್ಕ ಪಿಂಕಿ ಅಕ್ಕ ಬೇಗವಾ? ಆಯ್ತು. ಯಾರನ್ನು ಇವನೇ ಕೊಡ್ಸಿರೋದು. ಆಯ್ತು ಕುತ್ಕೊಳ್ಳು. ಆ್ಯಂಡ್ ಅವತ್ತು ಕ್ರಿಸ್ಮಸ್ ಆಗಿತ್ತಲ್ಲ, ಸೊ ಅದಕ್ಕೆ ನಮ್ಮ ನೇಬರ್ಸ್ ನಮಗೆ ಇದು ಸ್ವೀಟ್ಸ್ ಎಲ್ಲ ತೊಗೊಬಂದು ಕೊಟ್ಟಿದ್ರು. ಸೊ ಅವ್ರು ಎವ್ರಿ ಇಯರ್ ಕೊಡ್ತಾರೆ. ಅವ್ರು ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ನಮಗೆ ಎವ್ರಿ ಇಯರ್ ಕ್ರಿಸ್ಮಸ್ಗೆ ಏನಾದರೂ ಒಂದು ಕಳಿಸ್ತಾರೆ ಮನೆಗೆ. ಸೊ ಇವತ್ತು ಹಾಗೆ ಹೊರಗಡೆ ಹೋಗ್ತಾ ಇದ್ದಾಳೆ, ಹಾಗೆ ಬಂದು ಕೊಟ್ಟರು. ಸೊ ಇದನ್ನ ಕಾರಲ್ಲೇ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ಲಮ್ ಕೇಕ್ ವಾಸ್ ರಿಯಲಿ ಗುಡ್. ಮತ್ತು ಅವ್ರು ಮನೆಯಲ್ಲೇ ಮಾಡಿದ್ದು ಅನಿಸುತ್ತೆ. ಅದು ಬೇಸಿನ್ ಲಡ್ಡು ಅದೆಲ್ಲ, ಅದು ಕೂಡ ಚೆನ್ನಾಗಿ. ನಿಮಗೆ ಫೇವ್ರೆಟ್ ಕ್ರಿಸ್ಮಸ್ ಸ್ನ್ಯಾಕ್ ಯಾವುದು ಅಂತ ಕಮೆಂಟ್ಸಲ್ಲಿ ಹೇಳಿ. ಏನಂದೆ? ಫ್ಯಾಮಿಲಿ ಬಗ್ಗೆ ಏನು ನಾನೇನು ಹೋಗಿ ಅನ್ಬಾರ್ದು, ಅಕ್ಕ ಅನ್ಬೇಕು. ಏನು ಹೇಳು ನಾನೇನು? ಸಾರಿ ಅಕ್ಕ. ಸೊ ನಾವು ಕಂಪ್ನಿಲಿ ಎಂಟ್ರ್ ಆದ್ವಿ. ಸೊ ಅಲ್ಲೇ 1-2-3 ಜ್ಯುವೆಲ್ಲರಿ ಶಾಪ್ಸ್ ಫಸ್ಟ್ ಕಾಣಿಸ್ತು. ಅದಾದಮೇಲೆ GRTಯಲ್ಲಿ ಆಫರ್ ಏನೋ ಇತ್ತು ಅಂತ ಅಂದ್ಕೊಂಡು
ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟ್ ಅಲ್ಲಿಗೆ ಹೋಗಿದ್ದು, ಅದಾದಮೇಲೆ ಅಲ್ಲಿ ಇಷ್ಟ ಆಗಿಲ್ಲ ಅಂದರೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಮಗೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಎಂಟ್ರ್ ಆಗಿದ ತಕ್ಷಣ ಈ ಥರ ಕ್ರಿಬೆಲ್ಲ ಡೆಕೋರೇಟ್ ಮಾಡಿ ಮತ್ತು ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಬಿಟ್ಟು ಗಿಫ್ಟ್ಸ್ ಎಲ್ಲ ಇಟ್ಟಿದ್ರು, ಅದೆಲ್ಲ ನೋಡೋಕೆ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ನಾವು ಫಸ್ಟ್ ಡೈಮಂಡ್ ಸೆಕ್ಷನ್ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಆ್ಯಂಡ್ ಅಲ್ಲಿ ಗೋಲ್ಡ್ ರೇಟ್, ಸಿಲ್ವರ್ ರೇಟ್ ಮತ್ತು ಡೈಮಂಡ್ ರೇಟ್ ಎಲ್ಲದನ್ನು ಅಲ್ಲಿ ಹಾಕಿದ್ರು. ಆ್ಯಂಡ್ ಹೋಗಿದ ತಕ್ಷಣ ನಾವು ಫಸ್ಟ್ ಡೈಮಂಡ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಡೈಮಂಡ್ಸಲ್ಲಿ ಏನಂತಂದರೆ ನಾವು ಮುಂಚೆಯಿಂದ ಕೂಡ ಅಷ್ಟೇ ನಮಗೇನು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಲೈಕ್ ಎಕ್ಸ್ಪೆಷಲಿ ನನಗೆ ಡೈಮಂಡ್ಸ್ ಅಂದರೆ ಏನು ಅಷ್ಟೊಂದು ಇಷ್ಟ ಆ ಥರ ಎಲ್ಲ ಏನಿಲ್ಲ. ಓಕೆ ಒನ್ಸ್ ಇನ್ ಅ ವೈಲ್ ಫೈನ್ ಅನ್ನೋ ಥರ ಇತ್ತು. ಬಟ್ ಇಲ್ಲಿ ಹೋದ್ಮೇಲೆ ನಾನು ಫಸ್ಟ್ ಡೈಮಂಡ್ಸ್ ಎಲ್ಲ ನೋಡೋಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ನನಗೆ ಒಂದು 2-3 ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಸ್ವಲ್ಪ ದೊಡ್ಡದೇ ನೋಡ್ತಾ ಇದ್ವಿ, ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಬಟ್ ಈ ಡೈಮಂಡ್ಸಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ. ಲೈಕ್ ಶಾರ್ಟ್ ಚೈನ್ ಮತ್ತು ಚೋಕರ್, ಅದಾದಮೇಲೆ ಲಾಂಗ್ ಚೈನ್, ಆ ಥರದ್ದೆಲ್ಲ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಬಟ್ ಅಲ್ಲಿರೋ ಕಲೆಕ್ಷನ್ಸ್ ಎಲ್ಲ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಮಮ್ಮಿಗೆ ಒಂದು ಪಿಂಕ್ ಕಲರ್ ಸ್ಟೋನ್ ಇರೋದು ಇಷ್ಟ ಆಯಿತು. ಆ್ಯಂಡ್ ಇದು ಒಂದು ಡಿಫ್ರೆಂಟಾಗಿತ್ತು. ಲೈಕ್ ನಾವು ನೋಡಿರೋದ್ರಲ್ಲೆಲ್ಲ ಡಿಫ್ರೆಂಟ್ ಆಗಿರೋದು ಮತ್ತು ಯುನೀಕ್ ಆಗಿರೋದು ಎಲ್ಲ ಟ್ರೈ ಮಾಡ್ತಿದ್ವಿ. ಆ್ಯಂಡ್ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ, ಇದು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಹಿಂಗಲ್ಲ ಅದು ಬರೋದು, ಲೈಕ್ ಪ್ರಾಪರಾಗಿ ಹಿಂಗೆ ವೈಡಾಗಿರುತ್ತೆ. ಲೈಕ್ ಇಫ್ ಯು ಕ್ಯಾನ್ ಸಿ ಈ ಥರ ಬರುತ್ತೆ. ಸೊ ಅದಕ್ಕೆ ನನಗೆ ಇದು ಇಷ್ಟ ಆಯಿತು. ಇದು ಕೂಡ ಚೆನ್ನಾಗುತ್ತೆ. ಆ್ಯಂಡ್ ವಿ ಶಾರ್ಟ್ ಲಿಸ್ಟೆಡ್ ಫ್ಯೂ ಥಿಂಗ್ಸ್. ಮೇನ್ ಥಿಂಗ್ ಏನಂತಂದರೆ ಡೈಮಂಡ್ಸ್ ಹಾಕ್ಕೊಂಡ್ರೆ ಕೂಡ ಗೊತ್ತಿರೋರಿಗೆ ಡೈಮಂಡ್ಸ್ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅದು ನಾರ್ಮಲ್ ಏನಂತಾರೆ ಆರ್ಟಿಫಿಷಿಯಲ್ ಥರನೇ ಕಾಣಿಸುತ್ತೆ. ನಾನು ಇಲ್ಲೇನು ಕಂಪೇರ್ ಮಾಡ್ತಿಲ್ಲ, ಬಟ್ ನನಗೆ ಅನ್ಸಿದ್ದು ನಾನು ಹೇಳ್ತಿರೋದು ಅಷ್ಟೇ. ಸೊ ಆ ಸ್ಪಾರ್ಕಿಲ್ ಐಡೆಂಟಿಫೈ ಮಾಡೋಕ್ಕಾದರೆ ಗೊತ್ತಾಗುತ್ತೆ, ಓಕೆ ಇದು ಒರಿಜಿನಲ್ ಡೈಮಂಡ್ಸ್ ಅಂತ. ಇಲ್ಲಾಂದರೆ ಅದು ಅಷ್ಟು ಗೊತ್ತಾಗಲ್ಲ. ಇವಾಗೆಲ್ಲ ಆರ್ಟಿಫಿಷಿಯಲ್ ಡೈಮಂಡ್ಸ್ಗಿಂತ ಚೆನ್ನಾಗಿ ಬ್ರೈಟ್ ಶೈನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಆ ಥರ ನಂಗೆ ಅನಿಸ್ತು. ಆಯಿತಾ. ಸೊ ಮಮ್ಮಿ ಡ್ಯಾಡಿ ಎಲ್ಲ ಸೆಲೆಕ್ಟ್ ಮಾಡ್ತಿದ್ರು. ಸೊ ನಮ್ಗೊಂದು 2-3 ಹಾಕ್ಸಿ ನೋಡ್ತಾಯಿದ್ರು. ಆ್ಯಂಡ್ ನಾನು ಸ್ವಲ್ಪ ಈ ಕಡೆ ಬಂದೆ, ಸ್ವಲ್ಪ ಆ್ಯಂಟಿಕ್ ಜ್ಯುವೆಲ್ಸ್ ಮತ್ತು ಗೋಲ್ಡ್ ಅದೆಲ್ಲ ನೋಡೋಣ ಅಂತ. ನನಗೆ ಡಾಬ್ ಅದು ಸೆಂಟ್ರಲ್ ಇದೆಲ್ಲ, ಅದು ಪಾಪು ತೋರಿಸಿದ್ನಲ್ಲ, ಅದು ನನಗೂ ಇಷ್ಟ ಆಯಿತು. ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಈ ಯೆಲ್ಲೋ ಗೋಲ್ಡ್ಗಿಂತ ಆ್ಯಂಟಿಕ್ ಗೋಲ್ಡ್ಸ್ ಈ ನಡುವೆ ಜಾಸ್ತಿ ಇಷ್ಟ ಆಗ್ತದೆ. ಯೆಲ್ಲೋ ಗೋಲ್ಡ್ ಮುಂಚೆ ಎಲ್ಲ ಅದು ಫ್ಯಾಷನ್ ಇತ್ತು, ಬಟ್ ಇವಾಗ ಎಲ್ಲರೂ ಆ್ಯಂಟಿಕ್ ಹಾಕೋದ್ರಿಂದ ಅದೇ ನಂಗೆ ಇಷ್ಟ ಆಯಿತು. ಆ್ಯಂಡ್ ಸುಮ್ಮನೆ ಆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಈ ಸೆಕ್ಷನ್ಗೆ ಹೋದ್ವಿ. ಆ್ಯಂಡ್ ಐ ವಾಸ್ ಲೈಕ್ ವಾವ್, ನಂಗೆ ಈ ಚೋಕರ್ ತುಂಬ ಇಷ್ಟ ಆಗುತ್ತೆ. ಲೈಕ್ ವಾವ್ ನಂಗೆ ಇಡೀ ಶಾಪಲ್ಲಿ ಇದು ಒಂದೇ ಇಷ್ಟ ಆಗಿದ್ದು ಅಂತ ಹೇಳ್ತೀನಿ. ಲೈಕ್ ಇವಾಗ ನಾವು ತೊಗೊಂಡ್ರಲ್ಲ ಡೈಮಂಡ್ಸ್, ಅದಕ್ಕಿಂತ ನನಗಿತ್ತೆ ಜಾಸ್ತಿ ಇಷ್ಟ ಆಗಿದ್ದು. ಸೊ ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 111 ಗ್ರಾಮ್ಸ್, ಅಂದರೆ 111 ಗ್ರಾಮ್ ಇದೆ. ಸೊ ಎಷ್ಟೋ ಜನ ನಾನು ರೀಲೆಲ್ಲ ಹಾಕಿದಾಗ ಕೇಳ್ತಿದ್ರಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಅದಕ್ಕೆ ನಾನು ಇಲ್ಲಿ ಗ್ರಾಮ್ಸ್ ಎಲ್ಲ ಹೇಳ್ತಾ ಇರೋದು. ಅದು ಒಂದೇ ನನಗೆ ನೆನಪಿರೋದು ಅದು ಎಷ್ಟು ಗ್ರಾಮ್ ಇದೆ ಅಂತ, ಬಿಕಾಸ್ ಅದು ನೋಡಿ ನಾನು ಇಷ್ಟಪಟ್ಟಿದ್ದನಲ್ವ ಅದಕ್ಕೋಸ್ಕರ. ಆ್ಯಂಡ್ ಇವನ್ ದಟ್ ರೌಂಡ್ ಬಾಲ್ಸ್ ಎಡ್ಜಲ್ಲಿರೋದು ಅದು ಕೂಡ ಇಷ್ಟ ಆಯಿತು. ಆ್ಯಂಡ್ ಇಟ್ಸ್ ಲೈಕ್ ಪರ್ಫೆಕ್ಟ್ ಫಾರ್ ಮೀ. ನನ್ನ ಫೇಸ್ ಕಟ್ಗೆ ಅದು ಮ್ಯಾಚ್ ಆಗ್ತಿದೆ. ಯೂಶ್ವಲಿ ನನಗೆ ಜ್ಯುವೆಲ್ಸ್ ಅಂತಂದರೆ ನನಗೆ ತಿನ್ನಾಗಿರೋದು ಅಥವಾ ಏನಂತಾರೆ ಅಗ್ಲ ಇಲ್ದಿರ ಇರೋದು, ಸ್ಮಾಲ್ ಆಗಿರೋದು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಜ್ಯುವೆಲ್ಸ್ ಅಂದರೆ ಚೆನ್ನಾಗಿ ದೊಡ್ಡದಾಗಿ ಚೆನ್ನಾಗಿರಬೇಕು ಅಂತ ನಂಗೆ ಇಷ್ಟ. ಸೊ ಅದಕ್ಕೆ ಈ ಕಂಪ್ಲೀಟ್ ಸೆಟ್ ನಂಗೆ ಏನಿದೆ ಫುಲ್ ಇಷ್ಟ ಆಯಿತು. ಈ ಲಾಂಗ್ ಚೈನ್ ಅಲ್ಲ, ಇವಾಗ ನಮ್ಮ ಮಮ್ಮಿ ಹಾಕ್ತಿದ್ದಾರಲ್ಲ ಆ ಲಾಂಗ್ ಚೈನ್ ಜೊತೆಗೆ ಚೋಕರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಇಟ್ ವಾಸ್ ಲೈಕ್ ವಾವ್. ಸೊ ಅದಕ್ಕೆ ಅದನ್ನೇ ತೊಗೊಳ್ಳೋಣ ಅಂತ ನಮ್ಮ ಡ್ಯಾಡಿ ಕೂಡ ಫುಲ್ ಫಿಕ್ಸ್ ಆಗಿದ್ರು ಅನಿಸುತ್ತೆ, ಬಿಕಾಸ್ ಅದು ನೋಡಿ ನನ್ನ ಮೇಲೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅದಕ್ಕೆ. ದ ವೆರಿ ಮೇನ್ ಥಿಂಗ್, ನಾವು ಅದನ್ನು ತೊಗೊಂಡಿಲ್ಲ ಯಾಕೆ ಅಂತಂದರೆ, ಸೊ ಇವಾಗ 1-2-3 ಇಯರ್ಸ್ ಅಷ್ಟೇ ನಾವು ಹಾಕೊಳೋದು. ಯಾವುದೇ ಗೋಲ್ಡ್ ಆಗಲಿ ನಮ್ಗೆ ಇಷ್ಟ ಆಗಿ ತೊಗೊಂಡ್ರೇನೋ ಅಷ್ಟೇ ನಾವು 2-3 ಇಯರ್ಸ್ ಹಾಕೊತೀವಿ. ಫೋಟೋಸ್ ವೀಡಿಯೋಸ್ ಅದೆಲ್ಲ ನಾವು ಜಾಸ್ತಿ ಮಾಡೋದ್ರಿಂದ ಅದರಲ್ಲೆಲ್ಲ ಇರುತ್ತೆ. ಆ್ಯಂಡ್ ವಿ ಡೋಂಟ್ ಲೈಕ್ ರಿಪೀಟಿಂಗ್ ಜನರಲಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಅದನ್ನು ನಾವು ಕೊಟ್ಬಿಟ್ಟು ಬೇರೆ ತೊಗೊಳೋದು, ಈ ಥರ ಯಾವಾಗನ ಮಾಡ್ತಿರಲ್ವ. ಸೊ ಅದಕ್ಕೆ ಇವಾಗ ಅಷ್ಟು ದೊಡ್ಡದು ತೊಗೊಂಡ್ರೆ ಕೂಡ ನಾನು ಇನ್ ಫ್ಯೂಚರ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಸ್ವಲ್ಪ ಜಾಸ್ತಿ ಚೂಸಿ ಅಲ್ಲ, ಸೊ ಅದಕ್ಕೆ ಅವಾಗ ಕೂಡ ಇನ್ನೂ ಹೊಸದು ಬೇಕು ಅಂತ ಕೇಳ್ತೀನಿ. ಆ್ಯಂಡ್ ಹಂಗೆ ಆಗುತ್ತೆ ಇನ್ ಜನರಲ್. ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ಸೊ ಸರಿ ಇವಾಗ ಇದು ಬೇಡ, ಸ್ಮಾಲ್ ಯಾವುದಾದ್ರು ತೊಗೊಳೋಣ. ಅದಾದಮೇಲೆ ಲೈಕ್ ಆಬ್ವಿಯಸ್ಲಿ ತೊಗೊಳ್ಲೇಬೇಕು ಇನ್ನೂ ಜಾಸ್ತಿ. ಸೊ ಆವಾಗ ಈ ಥರದ್ದು ಯಾವುದನ್ನು ತೊಗೊಳೋಣ ಅಂತ ಅಂದ್ಕೊಂಡು ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ಡೈಮಂಡ್ಸ್ದು ನೋಸ್ ಪಿನ್ ನೋಡ್ತಿದ್ದೀನಿ. ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಡ್ರೀಮ್. ನಂಗೆ ಡೈಮಂಡ್ ನೋಸ್ ಪಿನ್ ಒಂದೇ ಆಸೆ ಇದ್ದಿದ್ದು. ನಂಗೆ ಡೈಮಂಡ್ ನೆಕ್ಲೆಸ್ ಆಗಲಿ ಮತ್ತು ಬ್ರಾಸ್ಲೆಟ್ ಆಗಲಿ, ಬ್ಯಾಂಗಲ್
ಬ್ಯಾಂಗಲ್ಸ್ ಆಗಲಿ ನನಗೆ ಏನು ಇವಾಗೂ ಕೂಡ ಇಷ್ಟ ಇಲ್ಲ. ಜಸ್ಟ್ ಆ ಒಂದು ನೋಸ್ ಪಿನ್ ಒಂದೇ ಒಂದು ಇಷ್ಟ ಆಗಿದ್ದದ್ದು. ಬಿಕಾಸ್ ನಮ್ಮ ಮನೆಯಲ್ಲಿ ನನಗೆ ಮಕ್ಕಳಲ್ಲೆಲ್ಲ ನನಗೆ ನೋಸ್ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರೋದು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಡೈಮಂಡೇ ಹಾಕಬೇಕು ಅಂತ ನಂಗೆ ಆಸೆ. ಸೊ ಅದಕ್ಕೆ ಅದು ಒಂದು ಪ್ಲ್ಯಾನ್ ಮಾಡಿ ನಾನು ಫಸ್ಟ್ ಎತ್ಕೊಂಡಲ್ಲ ಅದೇ ನಂಗೆ ಇಷ್ಟ ಆಯಿತು. ಸೊ ಅದಕ್ಕೆ ಅದನ್ನು ತೊಗೊಂಡ್ವಿ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ತೊಗೊಂಡ್ರು. ಆ್ಯಂಡ್ ಫೈನಲಾಗಿ ನಾವು ಏನೇನು ತೊಗೊಂಡ್ವಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಅದೇ ನೋಡ್ತಾ ಇದ್ವಿ. So now we are going to select our bracelets. Most exciting part ಅದನ್ನೇ ಲಾಸ್ಟಲ್ಲಿ ಮಾಡಿಸ್ತಾರೆ. ಆ್ಯಂಡ್ ನನಗೆ ನನ್ನ ಡೈಮಂಡ್ ನೆಕ್ಲೆಸ್ ಸ್ವಲ್ಪ ಇಷ್ಟ ಆಯಿತು. ಸೊ ಇಲ್ಲೇನಾದರೆ ಬ್ರೇಸ್ಲೆಟ್ಸಲ್ಲಿ ಏನು ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಜಾಸ್ತಿ ಚೆನ್ನಾಗಿರೋದೆಲ್ಲ ಇರಲಿಲ್ಲ. ತುಂಬ ಕಮ್ಮಿ ಇತ್ತು ಮತ್ತು ಲೈಟ್ ವೆಯ್ಟ್ ಆಗಿತ್ತು. ನಂಗೆ ಏನಂದರೆ ಹಾಕ್ಕೊಂಡ್ರೆ ಕೂಡ ಚೆನ್ನಾಗಿ ಕಾಣಿಸೋವಂಥದ್ದು ಹಾಕ್ಕೊಬೇಕು ಅಂತ ನನಗೆ ಇಷ್ಟ. ಬಟ್ ಒಂದು ನಾನು ಮುಂಚೆ ತುಂಬ ಚಿಕ್ಕವಳಿದ್ದಾಗ ಒಂದು ಬ್ರೇಸ್ಲೆಟ್ ಇತ್ತು. ಅದು ಒಂದು ಚೈನ್ ಜೊತೆ ಸೆಟ್ಟಾಗಿ ಬಂದಿದ್ದು. ಅದೇನೆಂದರೆ ಲಾಕ್ ಸಿಸ್ಟಮ್ ಡಿಫ್ರೆಂಟ್ ಆಗಿತ್ತು. ಸೊ ಇವಾಗ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಹೆಂಗೆ ಲಾಕ್ ಸಿಸ್ಟಮ್ ಇದೆ ಲೈಕ್ ಪುಲ್-ಅಪ್ ಇದೆ ಅಲ್ಲ, ಸೊ ಅದೇ ಥರ ಅದು ಕೂಡ ಇದ್ದದ್ದು. ಮತ್ತು ಈ ನಾರ್ಮಲಾಗಿ ಚೈನ್ಗೆಲ್ಲ ಒಂದು ಲಾಕ್ ಹಾಕ್ತೀವಲ್ಲ, ಚೈನ್ಗೆ ಮತ್ತು ಕಾಲು ಚೈನ್ಗೆಲ್ಲ ಲಾಕ್ ಬರುತ್ತಲ್ಲ, ಆ ಥರದ್ದೆಲ್ಲ ಬ್ರೇಸ್ಲೆಟ್ಗೆ ಹಾಕ್ಕೊಂಡ್ರೆ ಏನಂತಂದರೆ ನಾವು ಟೈಟಾಗಿ ಹಾಕ್ಕೊಂಡಿರ್ಬೇಕು ಮತ್ತು ತುಂಬ ಹುಷಾರಾಗಿರಬೇಕು. ಮತ್ತು ಅಲ್ಲಿ ಆ ಥರ ಬ್ರೇಸ್ಲೆಟ್ಸಲ್ಲಿ ಏನು ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಅಂತ ನಂಗೆ ಅನಿಸ್ತು. ಸೊ ಅದಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ಆರ್ಡರ್ ಕೊಟ್ಬಿಟ್ಟು ಮಾಡ್ಸೋಣ, ಸದ್ಯಕ್ಕೆ ಇವಾಗ ಹೋಗಿದ್ದೀವಲ್ಲ ತೊಗೊಳಕ್ಕಂತ ಅಂದ್ಬಿಟ್ಟು. ಸೊ ಅದಕ್ಕೆ ಏನೋ ಒಂದು ಚಿಕ್ಕದು ತೊಗೊಂಬೋಣ ಅಂತ ಅಂದ್ಕೊಂಡು ನಾನು ತೋರಿಸಿದ್ನಲ್ಲ ಅದು ಮತ್ತು ಇನ್ನೊಂದು ಯಶಿಕಾಗೆ ಅಂತ ತೊಗೊಂಡ್ವಿ. ಸೊ ಅದೆರಡು ಕೂಡ ಫೈನಲೈಸ್ ಮಾಡಿದ್ರೆ ಅದಾದಮೇಲೆ ನಮ್ಮ ಡ್ಯಾಡಿ ಈ ಕಡೆ ಎಲ್ಲ ನೋಡ್ತಿದ್ರು. ಸೊ ಈ ಕಡೆ ಜಸ್ಟ್ 30 ಗ್ರಾಮ್ಸ್ ಅಂತೆ, ಅಂದರೆ ಏನು ಅಷ್ಟೊಂದು ಕ್ವಾಲಿಟಿಯಾಗಿ ಚೆನ್ನಾಗಿರಲಿಲ್ಲ. ಬಟ್ ಅದ್ರ ಮೇಲಿರೋ ಡಿಸೈನ್ ಅದು ಎಲ್ಲ ಚೆನ್ನಾಗಿತ್ತು. ನಮ್ಮ ಡ್ಯಾಡಿ ಜಸ್ಟ್ ಟ್ರೈ ಮಾಡಿದ್ರು. ನಮ್ಮ ಡ್ಯಾಡಿ ಯೂಸ್ ಮಾಡೋ ರಫ್ ಯೂಸ್ಗೆಲ್ಲ ಅದು ಅಷ್ಟೇ ಹೋಗ್ಬಿಡುತ್ತೆ. ಅದು ಒಂದು 2-3 ತಿಂಗಳು ಕೂಡ ಇರೋದು ಕಷ್ಟ ಅನಿಸುತ್ತೆ. ಸೊ ಆ ಥರ ಇದೆ. ಅದು ತುಂಬ ಲೈಟ್ ವೆಯ್ಟಾಗಿ ಅದು ನಮ್ಮ ಡ್ಯಾಡಿಗೆ ಸೆಟ್ ಆಗೋಲ್ಲ. ಆ್ಯಂಡ್ ಇಲ್ಲಿ ಬ್ರೇಸ್ಲೆಟ್ಸ್ ಎಲ್ಲ ನೋಡ್ಬೋದು. ನಮ್ಮ ಮಮ್ಮಿ ಇನ್ನೂ ನೋಡ್ತಾ ಇದ್ರು. ಬಟ್ ಯಾವುದೂ ಅಷ್ಟೊಂದು ಇಷ್ಟ ಆಗಿಲ್ಲ ನಮಗೆ ಬ್ರೇಸ್ಲೆಟ್ಸಲ್ಲಿ ಪರ್ಟಿಕ್ಯುಲರ್ಲಿ. ಸೊ ಅದಕ್ಕೆ ಜಸ್ಟ್ ಒಂದು 6 ಗ್ರಾಮ್ಸ್ ಮತ್ತು ಒಂದು 7 ಗ್ರಾಮ್ಸಲ್ಲಿ 2 ಬ್ರೇಸ್ಲೆಟ್ನ ತೊಗೊಂಡ್ವಿ. ನಂಗೊಂದು ಯಶಿಕಾಗೊಂದು. ಸೊ ಮಮ್ಮಿ ಇಲ್ಲಿ ಸುಮ್ಮನೆ ಪಾಪುಗೆ ಹಾಕ್ಬಿಟ್ಟು ತೋರಿಸ್ತಿದ್ದಾರೆ. ಅವ್ನು ಫುಲ್ ಕ್ಯೂರಿಯಾಸಿಟಿ, ಏನಿದು ಹೊಸದಾಗಿ ಏನೇನೋ ಗೋಲ್ಡು ಡೈಮಂಡ್ಸು ಅಂತೆಲ್ಲ ನೋಡ್ತಾ ಇದ್ದೆ. ಆ್ಯಂಡ್ ಇದು ಬಂದುಬಿಟ್ಟು ಗೋಲ್ಡ್ ವಾಚ್ ಅಂತೆ. ಸೊ ಡಯಲ್ ಇದೆಲ್ಲ ಅದು ಮಾತ್ರ ಗೋಲ್ಡ್ ಅಲ್ಲ, ಇನ್ನು ಚೈನ್ ಎಲ್ಲ ಗೋಲ್ಡ್ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇಲ್ಲಿ ಪೆಂಡೆಂಟ್ಸ್ ನೋಡಬೇಕಿತ್ತು, ಲೆಟರ್ಸಲ್ಲಿತ್ತು. ಸೊ SPURTHIJRP ಆ ಥರ ಎಲ್ಲ ಎಷ್ಟೊಂದಿತ್ತು. ಬಟ್ ನನಗದೆಲ್ಲ ಇಷ್ಟ ಆಗಲ್ಲ, ಏನದೆಲ್ಲ ಅಂತ ಅಂದ್ಕೊಂಡು ನಾನು ಆ ಥರದ್ದೆಲ್ಲ ಇಷ್ಟಪಡಲ್ಲ. ಆ್ಯಂಡ್ ಇವಾಗ ಎಲ್ಲದನ್ನು ಪ್ಯಾಕ್ ಮಾಡ್ತಾಯಿದ್ದಾರೆ. ಪ್ಯಾಕಿಂಗೇ ಜಾಸ್ತಿ ಟೈಮ್ ಆಯಿತು. ಬಿಕಾಸ್ ಡೈಮಂಡ್ಸ್ದು ಸರ್ಟಿಫಿಕೇಟ್ ಎಲ್ಲ ಬರಬೇಕಿತ್ತು. ಸೊ ಅದಕ್ಕೆ ಇನ್ ಡೀಟೇಲಾಗಿ ಎಲ್ಲದನ್ನು ಅಲ್ಲಿ ಬಡ್ಬಿಟ್ಟು ಒಂದು ಸರ್ಟಿಫಿಕೇಟ್ ಥರ ಮಾಡಿ ಕೊಡ್ತಾರೆ ನಮಗೆ. ಸೊ ಅದು ಬರೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಬಿಲ್ಲಿಂಗ್ ಕೂಡ ತುಂಬ ಲೇಟ್ ಆಯಿತು. ಆ್ಯಂಡ್ ಇಲ್ಲಿ ಎಲ್ಲ ಸೆಟ್ನು ಕೂಡ ಅಷ್ಟೇ ನಮಗೆಲ್ಲದನ್ನು ತೋರಿಸಿ ಇದರದ್ದು ಇದು ಅಂತೆಲ್ಲ ಹೇಳಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಅದಾದಮೇಲೆ ಬಿಲ್ ಮಾಡಿಸಿದ್ವಿ. ಆ್ಯಂಡ್ ಅದು ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಗೊತ್ತಿರಲ್ವೋ, ಡೈಮಂಡ್ನ ನಾವು ಯಾವ ಶಾಪಿಂದ ತೊಗೊಂಡಿರ್ತೀವೋ ಅಲ್ಲಿಗೆ ವಾಪಸ್ ಕೊಡಬೇಕು. ಸೊ ಇವಾಗ ನಾವು ಆ ಡೈಮಂಡ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ, ಇವಾಗ ಗೋಲ್ಡೆಲ್ಲ ಹೆಂಗೆ ಹಾಕ್ಬಿಟ್ಟು ತೊಗೊತೀವೋ ಹೊಸ ಗೋಲ್ಡು, ಆ ಥರ ಡೈಮಂಡ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗ ನಾವು GRT ಅಲ್ಲಿ ತೊಗೊಂಡಿರ್ತೀವಲ್ವ, ಸೊ GRT ಜ್ಯುವೆಲ್ಸ್ಗೆ ನಾವು ತೊಗೊಂಡೋಗಿ ವಾಪಸ್ ಕೊಡಬೇಕು. ಸೊ ಆಗ ನಿಮಗೆ ವ್ಯಾಲ್ಯೂ ರೇಟ್ ಅನ್ನೋದು ಏನಿರುತ್ತೆ ರಿವ್ಯಾಲ್ಯೂ, ಸೊ ಅದು ಬಂದುಬಿಟ್ಟು ಇಲ್ಲಿ 90% ಕೊಡ್ತಾರೆ. ಲೈಕ್ 10% ಡಿಡಕ್ಟ್ ಮಾಡಿಬಿಟ್ಟು 90% ನಿಮಗೆ ವ್ಯಾಲ್ಯೂ ರೇಟ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ವೆರಿ ಗುಡ್ ಅಂತ ನಂಗೆ ಅನಿಸುತ್ತೆ. ಇವಾಗ ನಾವು GRT ಅಲ್ಲಿ ತೊಗೊಂಡು ಹೋಗ್ಬಿಟ್ಟು ಮಲ್ಬಾರಲ್ಲಿ ಕೊಟ್ಟರೆ ಅಲ್ಲಿ ರಿವ್ಯಾಲ್ಯೂ ರೇಟ್ ಬಂದುಬಿಟ್ಟು ತುಂಬ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ನಾವು ಎಲ್ಲಿ ತೊಗೊತೀವೋ ಡೈಮಂಡ್ಸ್ ಅಲ್ಲೇ ನಾವು ಕೊಟ್ಬಿಟ್ಟು ಬೇರೆದನ್ನು ತೊಗೊಬೋದು. ಸೊ ಅದನ್ನು ಹೇಳಬೇಕಿತ್ತು, ಅದಕ್ಕೆ ಐ ಜಸ್ಟ್ ಫೆಲ್ ಲೈಕ್ ಟೆಲ್ಲಿಂಗ್. ಸೊ ಐ ಜಸ್ಟ್ ಟೋಲ್ಡ್ ಇಟ್. ಸರ್ ಜಾಗ ಲೈಫಲ್ಲಿ ಫಸ್ಟ್ ಟೈಮ್ ಇವರೆಲ್ಲ ವೆಜ್ಜಿಸ್ ಬರ್ಗರ್ ತಿಂತವ್ರೆ. ನಾನು ತಿಂದಿದ್ದೀನಿ. ಹಾಂ, ಟಿಶ್ಯೂ ಕೊಡಿ ಅಂಕಲ್. ಹಾಂ, ಥ್ಯಾಂಕ್ಸ್ ಅಂಕಲ್. ಚೆನ್ನಾಯ್ತಾ ಪಾಪು? ಹೊಟ್ಟೆ ಹಾಸ್ಕೊಂಡಿದ್ರೆ ಹಿಂಗೆ ಚೆನ್ನಾಗಿರೋದು. ವೆಜ್ಜು ಚೆನ್ನಾಗಿರ್ತದೆ, ನಾನ್ ವೆಜ್ ಚೆನ್ನಾಗಿ. ಹೌದಾ ಯಶಿಕಾ? ಏನು ಕ್ಯೂಟಾಗಿ ತಿಂತಾರೆ ಸೈಲೆಂಟಾಗಿ. ಫೋನ್ ಬೇಡ, ಊಟಕ್ಕೆ ಫೋನು. ಬಟ್ ಗೋಲ್ಡ್ ಹಂಗಲ್ಲ, ಯಾವ ಶಾಪಲ್ಲಾದರೂ ತೊಗೊಬೋದು, ಯಾವ ಶಾಪಲ್ಲಾದರೂ ಕೊಡ್ಬೋದು. ಅದರ ಆಲ್ಮಾರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಅವತ್ತಿನ ಗ್ರಾಮ್ ಮೇಲೆ. ಇಂಡಿಯಾ ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ಮತ್ತು ಇನ್ನೂ ಎಷ್ಟೊಂದು ಥಿಂಗ್ಸ್ನ ತೊಗೊಂಡ್ವಿ. ನಿಮ್ಮೆಲ್ಲರಿಗೂ ಹಾಲ್ ವೀಡಿಯೋ ನೋಡಬೇಕು ಅಂತ ಇಷ್ಟ ಆದರೆ ಮೇಕ್ ಶೋರ್ ಯು ಕಮೆಂಟ್
ಇನ್ ದ ಕಮೆಂಟ್ ಸೆಕ್ಷನ್. ಇವತ್ತೇನೇನು ತೊಗೊಂಡಿದ್ವೋ ಅದನ್ನೆಲ್ಲದನ್ನು ಶೇರ್ ಮಾಡ್ತೀನಿ. ಐ ಆಮ್ ಆಲ್ಸೋ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಇಲ್ಲಿ ತುಂಬ ಓಚರ್ಸ್ ಇತ್ತು. ಸೊ 5,000ಗೆ 1 ಓಚರ್ ಅಂತ ಇತ್ತು. ಸೊ ನಾವು ಅರೌಂಡ್ 12 lakhsಗೆ ಶಾಪ್ ಮಾಡಿದ್ವಿ. ಸೊ ಅದಕ್ಕೆ ನಮಗೆ ಜಾಸ್ತಿ ಓಚರ್ಸೇ ಬಂದಿತ್ತು. ಆಲ್ಮೋಸ್ಟ್ 5 ಬುಕ್ಸ್ ಬಂದಿತ್ತು. ಸೊ ಅದೆಲ್ಲ ಬರೆದ್ಬಿಟ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ತೊಗೊಂಬಂದ್ವಿ. ಸೊ ನೆಕ್ಸ್ಟ್ ಟೈಮ್ ಹಾಕೋಣ ಅಂತ. ಆ್ಯಂಡ್ ಅವತ್ತು ಕ್ರಿಸ್ಮಸ್ ಆಗಿತ್ತು. ಸೊ ಮನೆಗೆ ಬಂದಮೇಲೆ ಅದಾದಮೇಲೆ ಪ್ಲಮ್ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲರೂ ತಿಂದ್ವಿ. ಆ್ಯಂಡ್ ವಿ ಎಂಜಾಯ್ಡ್. ಬೈ ದ ಟೈಮ್ ವಿ ರೀಚ್ ಅವರ್ ಹೌಸ್ ಆಲ್ಮೋಸ್ಟ್ 11:30 ಆಗಿತ್ತು. ಅದಾದಮೇಲೆ ಹೆಂಗೂ ನಾಳೆ ಟ್ಯೂಸ್ಡೇ. ಸೊ ನಾನು 20-30 minutes ಕಾದ್ಬಿಟ್ಟು ಚಿಕನ್ ಮಟನ್ನೇ ತಿನ್ನೋಣ ಅಂತ ಅಂದ್ಕೊಂಡು ಚಿಕನ್ ಫ್ರೈಡ್ ರೈಸ್ ಮತ್ತು ಮಟನ್ ಶೀಖ್ ಕಬಾಬ್ ಅಲ್ಲಿ ಪ್ಯಾಟೀಸ್ ಎಲ್ಲ ಮಾಡಿದ್ದೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಮೀಟ್ ಯು ಆಲ್ಸೋ ನನ್ನ ಮಾದ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.